ಅಮ್ಮ ನಾನು ಹೋಗಿ ಮುಚ್ಚಿಕ್ಕಂತೀನಿ, ನೀನು ಹೇಳ್ಬೇಡಮ್ಮ. ಕಮಚಮ್ಮ ಹೇಳಮ್ಮ ನಿನ್ ಮಗನು. ಲೇ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಬಂದಿದ್ದೆ, ಏನೈತೆ? ನನ್ನ ಮಗುಕ ಎಲ್ಲಿದ್ರು ತತ್ತಾನಮ್ಮ. ಅಮ್ಮನ ಮನೆಗಾರ ನೆಮ್ಮದಿಯಾಗಿ ಇರೋಣ ಅಂತ ಬಂದವಳೆ, ಅವಳಿಗೆ ಇಲ್ಲಿ ತತ್ತಾನೆ ಕಮಚಮ್ಮ. ಅಲ್ಲಿ ಓಡೆ ನಮ್ಮ ಅಮ್ಮನು ತಡೋದಿ ಎತ್ತದೆ ತಾತ, ನಮ್ಮನೆಗೆ ಬಂದೆ ಈ ಅಪ್ಪನ ತಾತ ಏನ್ ತತ್ತಾನೆ ನೋಡು ಕಮಚಮ್ಮ. ಎಲ್ಲಿ ತೋಯಕು ನನ್ನ ಮಗು ಎಲ್ಲೋ ತಾಯಕ್ಕೆ ಹೇಳೋ. ಅಲ್ಲ ಯಾಕೆ ಏನೈತೆ? ಕಾಡಿನ ಮೇಲೆ ಹೇಳಿತು ನಮ್ಮ ಅಪ್ಪನ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಬನವನೆ. ಅಯ್ಯೋ ಇವನು ಬಾಯ್ಕ್ ಮೂರ್ನಾಕ, ಏನು ಇವನು ಇಂಥವನು? ಅವಳಿಗೆ ನೆಮ್ಮದಿನೇ ಇಲ್ಲ ಕಮಚಮ್ಮ. ಅಲ್ಲಿಂದ ಇಲ್ಲಿಗೆ ಬಂದು ಈ ತಾತ ತೋತಾನೆ ಏನಕ್ಕ ಇವನ್ಕ ದುಡ್ಡು ಏನಕ್ಕೆ ಬೇಕು ಹೇಳು. ಇಲ್ಲಿದ್ಯಾ ಮುಂದೆ ಮದ್ನೆ ಇಲ್ಲಿದ್ಯೇನಾ? ಏಯ್ ನಡಿ ಬರ್ತೀನಿ ನಾನು, ಏನಕ್ಕೆ ಹೋಗಿ ನಾನು ಹುಡ್ಕೊಂಬಂದಿರೋದು? ಮತ್ತೆ ಲೇನು ಸತ್ಪತಿಯ ನಿಂತೇಳ್ಮ ಕತ್ತಂತೆ ಆತ ಲೇ ಇವತ್ತನ್ನಾತು ಇನ್ನೊಂದು ತಡಿ. ಅದು ನನ್ನ ಮನೆ ಬಾತಿಲ್ಕ ಬಂದಿದೆ ಅಂದ್ರೆ ನಿಂಕ ಏನ್ ಮಾತಿ ನಾನು ಗೊತ್ತಾಯ್ಡ ಕಮಚಮ್ಮ. ನೀನ್ ಏನೇನ ಅನ್ಕೋ, ಏನೇನ ಬಿಡ್ಕೋ, ನನಗೆ ಬೇಕಾಗಿಲ್ಲ. ಇವನ್ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ. ಇವನಾಗಲ್ಲ ಬಂದವನ ಅಂದ್ರೆ ಊರೆಲ್ಲರೂ ನೋಡಂಗೆ ಪಡ್ಕಾಗ ಹಾಕ್ತೀನಿ ನಾನು. ಅಷ್ಟು ಅವಮಾನ ಮಾಡ್ತೀನಿ ನಾನು. ಅಮ್ಮ ಏನೋ ಹೋಗಮ್ಮ, ಒಳ್ಳೆ ಮಗನ ಹುಟ್ಟಿಲ್ಲ ಸತ್ಪತಿ. ನಂಗೆ ಮುಂದೆ ಮಗನ ಸರಿ ಇಲ್ಲಲ್ಲೇ, ಏನಕ್ಕೆ ಬೇಕಾಗಿತ್ತು? ಅಮ್ಮ ಇವಳು ನಾನು ಒಯ್ತಾ ಇದ್ರೆ ಹಂಗೆ ಇದೆಯಲ್ಲಮ್ಮ ನೀನು. ಏನಪ್ಪ ಮಾಡಬೇಕಾಗಿತ್ತು? ಏನು ಮಾಡಬೇಕಾಗಿತ್ತು ಹೇಳಿ? ನೀನು ಮಾಡೋ ಅರ್ಥ ಕೆಲ್ಸಕ್ಕೆ ನಾನು ಏನು ಮಾಡಬೇಕು? ನಮ್ಮ ಮನೆಗೆ ಬರೋದು ಬೇಡ. ನನ್ನ ಪಾಲಕ್ ನನ್ನ ಕಣ್ಣು ಕತ್ತೋಬಿತ್ತು. ನನ್ನ ಮಗಳು ಅಲ್ಲಿ ನಮ್ದಿಲ್ಲ, ಇಲ್ಲಿ ನಮ್ದಿಲ್ಲ, ಎಲ್ಲೋಗಿ ಚತ್ತಾಳು ಕಾಮಚಮ್ಮ, ಎಲ್ಲೋಗಿ ಚತ್ತಾಳು ಹೇಳು. ನೋಡೋ ಎಂದನ ಮಾರಿ ಇವನು 5 ಲಕ್ಷ ನಮ್ಮ ಲಪ್ಪನ ತಕೊಂಡೋಗಿ ಕೊರಕು. ಅದೇನು ಮಾತಾನೋ ಏನು ಬಿತ್ತಾನೋ ನಂತಂತೂ ತಿಳಿದು. ಇವನ್ ಕಿಡ್ನಿನೇ ಮಾತಾನೋ ಇಲ್ಲ ಕಣ್ಣಿಗ್ಲೇ ಮಾತಾನೋ ಅದೆಲ್ಲ ನಂಗೆ ತಿಳಿದು. ನಮ್ಮ ಮನೆಗೆ ಮಾತ್ರ ಬಕ್ಕುದು. 5 ಲಕ್ಷ ನಮ್ಮ ಅಪ್ಪನ ತೊತ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಳ್ಳಿ. ಏನಕ್ಕೆ ಇಸ್ಕೊಂಡೆ 5 ಲಕ್ಷ? ಮಾ ಸರೋಜಮ್ಮನ ಜೈಲಾಗಿಲ್ಲಲ್ಲ, ಆವಾಗ ಖರ್ಚಿಗೆ ಬೇಕು ಅಂತ ಇಸ್ಕೊಂಡಿದ್ದು. ಯಾವಾಗಿನ ಮಾತು? ಇವಾಗ ಇವರು ಅಮ್ಮನ ಮಗಳು ಇಟ್ಕೊಂಡು ಎಳಿತಾವ್ರೆ. ಅಲ್ಲೋ ಏನಕ್ಕೋಬೇಕು ದುಡ್ಡು ನಿಂಕ? ಯಾಕೋ ಈ ಕೆಲಸ ಮಾಡ್ತಾ ಇದೀಯಾ? ಅಯ್ಯೋ ಏನೇನೋ ಮಾಡ್ಕೋಗಪ್ಪ. ನಿಮ್ಮ ಅಪ್ಪ ನೀನು ಬಂದಾಗಿಂದ ಕೇಳ್ತಾನವನು ಏನಕ್ಕೆ ಬಂದವನು ಅಂತ. ಏನೇನೋ ಮಾಡ್ಕೊಂಡು ಸತ್ಕೋಗ್ರಿ. ನಾನು ಮಾತ್ರ ಈ ವಿಷಯಕ್ಕೆ ತಲೆ ಹಾಕಲ್ಲಪ್ಪ. ಅವಳು ಹೇಳ್ತಾವಳಲ್ಲ 5 ಲಕ್ಷ ಎತ್ಕೊಂಬ ಅಂತ, ಎತ್ಕೊಂಡೋಗಿ ಏನಾದರೂ ಮಾಡ್ಕೋಗು. ನಿಂದೊಳ್ಳೆ ತಲೆನೋವಲ್ಲ ರಘು, ಯಾಕೋ ಹಿಂಗೆಲ್ಲ ಮಾಡ್ತೀಯ ನೀನು? ಏನೋ ಮಾಡಿದೆ ಅಷ್ಟೊಂದು ದುಡ್ಡನ್ನ? ಯಾವಾಗಿಂದ 4-5 ವರ್ಷದ ಮಾತು ಹೇಳ್ತಾ ಇದೆಯಲ್ಲಮ್ಮ, ಏನೋ ಖರ್ಚು ಆಗೋಯ್ತಮ್ಮ. ಇವಾಗ ನೋಡು ಬಾಯ್ ಬಡ್ಕೊಂತವ್ರೆ ಇಬ್ರು. ನಾನು ಎಲ್ಲಿಂದ ತರಲಮ್ಮ 5 ಲಕ್ಷ ದುಡ್ಡನ್ನ? ನಿಮ್ಮ ಅಪ್ಪನ ಬರ್ತಾನೆ ಆವಾಗ ಮಾತಾಡಪ್ಪ ನಿಮ್ಮ ಅಪ್ಪನ ಹತ್ರ. ನನ್ನ ಹತ್ರ ಏನು ಮಾತಾಡಬೇಡ. ನಡಿಯಮ್ಮ, ಏನೇನು ಮಾಡ್ಕೊಡ್ತೀನಿ ನಡಿ. ಏನೇ ಇವನು ವಿಧಾನ ಬಂದವನೇ? ಅಯ್ಯೋ ಅವಳ ಹಣೆ ಬರ ಇತ್ತೇನೋ ಆಗೋಯ್ತು ಬಿಡು, ಇನ್ನೇನು ಮಾಡಕ್ಕತ್ತದೆ. ಹೋಗ್ರಿ ಆಡ್ಕೊ ಹೋಗ್ರಿ. ನೋಡಿದಂಗೆ ಇವಳು ಬಿತ್ರಿ ಹೆಂಗೆ ಹೇಳ್ತಾಳೆ? ಬರೀ ಬಿತ್ರಿ ಇವಳ. ತಾತ ಏನ್ ತಾತ ಫೋನ್ ಮಾಡಿದ್ದು? ಬಾಮ ಇಲ್ಲಿ ಕಾರುಣ್ಯ ನಮ್ಗೆ ಬೇಕಾದವ್ರು ಒಬ್ಬತ್ತು ನಾಳೆ ಮದ್ವೆನಮ್ಮ. ಅಮ್ಮನ ಕರೋಷ್ಟು ಗೋರೆಂಟ್ ಹಾಕಮ್ಮ. ಮೆಹಂದಿನ? ಮೆಹಂದಿ ನಾಳೆ ಬೆಳಗಿನ ಜಾವ 7 ಗಂಟೆಗೆ ಮುಹೂರ್ತ ಚೆನ್ನಾಗಿರಂತೆ. 7:30 8:30 ನಾಳೆ ನೀನು ಅಮ್ಮನ್ನ ರೆಡಿ ಮಾಡೋ ಜವಾಬ್ದಾರಿ ನಿಂದು. ನೀನು ಶಿವಮ್ಮನ ಇಬ್ಬರು ಸೇರಿ ಅಮ್ಮನ್ನ ರೆಡಿ ಮಾಡಬೇಕು. ಸರಿ ತಾತ ಆಯ್ತು. ಇವ್ರಿಗೇನಾ? ಈ ಅಮ್ಮನಿಗೆ ವೈದೇಹಿ ಅಮ್ಮನ್ಕ ರೆಡಿ ಮಾಡ್ಬೇಕಮ್ಮ. ಸೀರೆ ಎಲ್ಲ ತಂದದೆ ನಿಮ್ಮದೇ ಅವನ ಜಾಕೆಟಿಗೆ ಹಂಗಿದ್ರೆ ನಾಳೆ ಒಂದು ದಿವ್ಸಕ್ಕೆ ಮುಟ್ಟಕ್ಕೆ ಹಂಗೆ ಅಡ್ಜಸ್ಟ್ ಮಾಡ್ರಮ್ಮ. ಸರಿ ತಾತ ಆಯ್ತು. ಆಂಟಿ ಬನ್ನಿ ಮೆಹಂದಿ ಎಲ್ಲ ಹಾಕ್ತೀನಿ. ಮೆಹಂದಿನ? ಅಯ್ಯೋ ಬೇಡಮ್ಮ, ಪರವಾಗಿಲ್ಲ ಬಂದ್ರೆ ಆಂಟಿಗೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ. ಹಾಕ್ಸ್ಕೊ ಹೋಗಮ್ಮ ನೀನು. ಇದು ಯಾವಾಗಲೂ ಮದುವೆ ಥರ ಹೋಗು ಹಾಕ್ಸ್ಕೋಗು. ಬೇಡ ಶಾನ್ಬೋಗ್ರೆ. ಬೇಡ ಅನ್ಬಾರ್ದು, ಹೋಗಮ್ಮ ನೀನು. ಹಾಕಮಾರಷ್ಟು ಚೆನ್ನಾಗಿ. ನಾಳೆ ರೆಡಿ ಮಾಡೋ ಜವಾಬ್ದಾರಿ ಎಲ್ಲ ನಿಂದೆ ನೋಡು. ಸರಿ ತಾತ ಆಯ್ತು. ಆಂಟಿ ಬನ್ನಿ. ಯಾವೂರು ಆಂಟಿ? ಇಲ್ಲೇ ಪಕ್ಕದಾಗೆ ಕೊಂಸಂದ್ರನಮ್ಮ. ಹೌದಾ? ಸರಿ ಸರಿ ಬರ್ರಿ ಮೆಹಂದಿ ಹಾಕ್ತೀನಿ. ಇನ್ನ ರೆಡಿ ಆಗಿಲ್ಲ?
ಹಾ ನಡಿ ಆಗಿದ್ದೀನಪ್ಪ ಗಾಡಿಲಿ ಅಲ್ಲ ಗಾಡಿಗೆ ಹಾಕಿದ್ದೀನಿ. ಸಾವಿತ್ರಿ, ಓ ಏನೋ ರಾಯ್ರು ಎಲ್ಕೋ ಒಟ್ಟಂಗಿದ್ರಿ, ಎಲ್ಕೋ ಮಜ್ಜನವ? ತಾತ ನಾನು ಗಿಡ ಮಜ್ಜಿ ಮಾಡಕ್ಕೆ ಹೋಗ್ತಾ ಇದ್ನೆ. ಓ ರಜೆಗಳೆಲ್ಲ ಅದಕ್ಕೆ ಓಡಾಡ್ಬೇಕು ಪಿತ ಪಿತ ಅಂತಲ್ಲ. ಏನಪ್ಪ ಗುಂಡಣ್ಣ ಸಮಾಚಾರ? ಹಾ ಏನು ಗುಂಡಣ್ಣ ಅಂತ ಇದೆಯಾ ಹೊಸ್ಕ? ಯಾಕ ಯಾಕ ಏನು ಮೇಲೆ ಬರಂಗಿದ್ಯಾ? ಮತ್ತೇನು ಗುಂಡಣ್ಣ ಅಂತ ಇದೆಯಾ? ಯಾಕಪ್ಪ ನೋಡ್ಕೊಂಡು ಮಾತಾಡುವ? ನೋಡ್ಕೊಂಡಪ್ಪ ಮಾತಾಡ್ತಾ ಇರೋದು. ಇನ್ನೇನು ಪಕ್ಕಕ್ಕೆ ಗೋಡೆ ನೋಡ್ಕೊಂಡ ಮಾತಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ನಾ ಗುಂಡು ಅಂದ್ರೆ ನಂಗೆ ಬರೀ ಕೋಪ ಬಂದ್ಬಿಡ್ತದೆ. ನೋಡ್ಕೊ, ಕೋಪ ಬಂದ್ರೆ ಹೋಗಿ ಉಂಚು ಮಾಡ್ತಾ ಕುತ್ಕೊಂಡು ನನ್ಕೇನಾಗಬೇಕು? ಓ ನೀನು ಹಿಂಗೆಲ್ಲ ಮಾತಾಡಂಗಿಲ್ಲ. ನಿಂಗೆ ಇಷ್ಟು ವಯಸ್ಸಾಗಿ ತಲೆ ತುಂಬ ಕೂದ್ಲವೆ ಅಂತ ನನ್ನ ನಂಗಿಸ್ತಾ ಇದ್ದೀನೋ? ನಿನಗೆ ತಲೆ ತುಂಬ ಕೂದ್ಲಿಕ್ಕೊಂಡು ಉದ್ಧಾರ ಮಾಡಿರೋದು ಆಸರಾಗಿ ಅದೇ. ಓಹೋ ಹಂಗೆ, ಸರಪ್ಪ ಸರಿ. ನಾನೇನೋ ಉದ್ಧಾರ ಮಾಡಿಲ್ಲ, ನೀನೇನೇನು ಉದ್ಧಾರ ಮಾಡಿದ್ಯಾ? ಫಸ್ಟ್ ಲೀಸ್ಟರ ಹೇಳು. ಇಂಥದ್ದು ಮಾಡಿದ್ದೀನಿ ಅಂತ ಹೇಳು. ಏನೇನೋ ಒಂದು ಕೆಲಸ ಕರೆಕ್ಟಾಗಿ ಮಾಡಿದ್ದೀನಾ? ಹಾಂ, ಇಷ್ಟು ವಯಸ್ಸಾಗದೆ ಯಾವ್ದಾರ ಒಂದು ಕೆಲಸ ಮಾಡಿದ್ಯಾ? ಏನೇನೋ ಒಂದು ಸಾಧನೆ ಮಾಡಿದ್ಯಾ ಹೇಳು. ಇವಾಗ ನಾನಿಬ್ಬರು ಮಕ್ಳು ಇಲ್ಲೇ ಅದ್ರ ಕಥೆ ಬಿಡ. ಅಯ್ಯೋ ಓ ಅದೆಲ್ಲ ನನ್ನ ಹತ್ರ ನೀನು ಹೇಳಂಗಿಲ್ಲ. ಬೇರೆದ್ ನಿಂದ ಹೇಳು, ಅವ್ರದ್ದೆಲ್ಲ ಹೇಳ್ಬೇಕಾಗಿರೋದು. ಸರ್ ಬಿಡು, ನಂದಿ ಬೆಟ್ಟನ ದಬ್ಬಾಕ್ಬಿಟ್ಟು ಅಲ್ಲಿ ದಾರಿ ಮಾಡ್ಬಿಟ್ಟು ನಡಿಯಲೇ ನಡಿಯ. ಓಹೋ ನಂದಿ ಬೆಟ್ಟ ದಬ್ಬಿಬಿಟ್ಟು ದಾರಿ ಮಾಡ್ಬಿಡ್ತಾ ನೀನು. ಪ್ಯಾಟಕ್ಕೆ ಹೋಗ್ಬೇಕು. ನಡಿ ಹೂನಾರ ತಕೊಂಬರ್ಬೇಕು. ಎಂತ ರಾಮಣ್ಣಕ್ಕೆ ನಾಳೆ ಮದ್ವೆನಾ? ಹೌದೇನಾ? ಓ ರಾಮಣ್ಣ ವಾಸ್ಮದ್ವೆ ಗಂಡು? ಹ್ಞೂ ಸರ್ ನಡಿ, ಮಗು ನಾಳೆ ಬಿಟ್ಬಿಟ್ಟು ಹಂಗೆ ಹೋಗೋಣ. ಅಲ್ಲ ಸಾವಿತ್ರಿ ಇಷ್ಟೊತ್ತೆ? ಸರಮ್ಮ ಹುಷಾರಮ್ಮ, ಅಲ್ಲಿ ಇಲ್ಲಿ ಹೋಗ್ಬಿಡ್ದು. ನಿಂಗೇನ ಬೇಜಾರಂತ ಫೋನ್ ಮಾಡು, ಅಪ್ಪ ಬಂದು ಕರ್ಕೊಂಬರ್ತೈತೆ. ಮಗ ನೀವೆಲ್ಕೋ ಹೊಟ್ಟಂಗಿದ್ದೀರಿ? ಅದೇ ಅಮ್ಮ, ಒಂದೆರಡು ಹೂನಾರ ತಕೊಂಡು ಇನ್ನ ಏನೇನೋ ಬೇಕು ಅವೆಲ್ಲ ತಕೊಂಬರೋಣ ಅಂತ ಓದ್ತಾ ಇದ್ದೀರಮ್ಮ. ಮಗುನ ಊರಾಗ ಬಿಟ್ಬಿಟ್ಟು ನಾನು ನಮ್ಮಪ್ಪ ನಂಗೆ ಪೇಟಕ್ಕೆ ಹೋಗಿ ಬರ್ತೀರಿ. ಸರಿ ಹೋಗಿ ಬಾಗ್ರಿ. ಹುಷಾರಮ್ಮ, ಅವಳೇನ ಹೊಡೆದ್ರೆ ಹೋಗಿ ಈರಮ್ಮಜ್ಜಿ ಕೇಳು. ಈರಮ್ಮಜ್ಜಿ ಫೋನಿಂದ ನನಗೆ ಫೋನ್ ಮಾಡು ಆಯ್ತಾ? ಸರಿ ಆಯ್ತು. ನೋಡಮ್ಮ ಟಾಟಾ, ಹೋಗಿ ಬಮ್ಮ. ಸಾವಿತ್ರಿ ಎಷ್ಟು ದಿನ ಕೆಲಸ ಒಂದೇ ಒಂದು ಸತಿ ಮಾತಾಡು ಸಾವಿತ್ರಿ ನನ್ನ ಹತ್ರ. ಇದೇನಪ್ಪ ಗಾಶಾರ? ಏನಿದು? ಚೆನ್ನಾಗಿದೆಯಾ ರಾಮು? ಹ್ಞೂ ಸಾವಿತ್ರಿ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ ಬಿಡು. ನಾವು ಜೊತೆಗೆ ಸ್ಕೂಲ್ಗೆ ಓದ್ತಾ ಇದ್ದಿದ್ದು ಎಲ್ಲ ನೆನಪು ನಂಗೆ. ಅದೇ ಜೊತೆಗೆ ಓದ್ತಾ ಇದ್ರಲ್ಲ, ಅಂದ್ರೆ ನೀನು ನಮಗಿಂತ ಮುಂಚೆ ದೊಡ್ಡವಂತಾನೆ ಸ್ವಲ್ಪ. ಅದೇ. ಮತ್ತೆ ಇನ್ನೇನು ಸಮಾಚಾರ ರಾಮು? ಸಾವಿತ್ರಿ. ಏನು ರಾಮು? ಏನಿದು? ನಮ್ಗೇನು ಅರ್ಥನೇ ಆಗ್ತಿಲ್ಲ. ಸಾವಿತ್ರಿ, ನಾನು ನಿನ್ನನ್ನು ಇಷ್ಟಪಟ್ಟಿದ್ನಲ್ಲ, ನಿನ್ನ ನೆನಪಾಗೆ ಸತ್ತೋಗ್ಬೇಕು ಅಂತ ಅನ್ಕೊಂಡೆ. ಮದುವೆನೇ ಬೇಡ ಅಂತ ಅನ್ಕೊಂಡಿದ್ದೆ ಸಾವಿತ್ರಿ. ಆದರೆ ಏನು ಮಾಡೋದು, ದೇವ್ರ ದಯದಿಂದ, ಶಾನ್ಭೋಗರ ದಯದಿಂದ ಇವಾಗ ಮದುವೆ ಅನ್ನೋದು ಮಾಡ್ಕೊಬೇಕಾಗಿರೋ ಅನಿವಾರ್ಯತೆ ಬಂತು ಸಾವಿತ್ರಿ. ರಾಮು, ಯಾವುದೋ ಕಾಲ 30-35 ವರ್ಷದ್ದು ಹಿಂದಿನ ವಿಷಯನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ. ನಾನು ಜ್ಞಾಪಕ ಇಟ್ಕೊಂಡಿಲ್ಲ ರಾಮು, ಯಾವತ್ತೋ ಮರ್ತ್ಬಿಟ್ಟೆ. ನೀನು ಇಷ್ಟಪಟ್ಟಿದ್ರೆ ಅದಕ್ಕೆ ನಾನೇನು ಮಾಡ್ಬೇಕು ರಾಮು? ಅದೇ ಆವತ್ತೇ ನಾನು ಇಷ್ಟಪಟ್ಟಾಗೆ ನೀನು ಕೇಳಿದ್ದಿದ್ರೆ ಚೆನ್ನಾಗಿತ್ತಾಯ್ತು. ಹೇಳೋಂಥ ಅವಕಾಶ ಬರಲಿಲ್ಲ. ಹೆಂಗೋ ವೈದೇಹಿನ ಮದುವೆ ಆಗ್ತಾ ಇದೆಯಲ್ಲ, ಖುಷಿಯಾಗಿರು ರಾಮು ಇನ್ಮೇಲೆ ಆದ್ರೂ. ಆಯಿತು ಸಾವಿತ್ರಿ. ತಿರುಗಿ ನಿನ್ನ ನೋಡಿ ಮಾತಾಡ್ಸೋಂಥ ಭಾಗ್ಯ ಸಿಗ್ತೈತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಂಗೆ ಇವಾಗ ಮನ್ಸಿಗೆ ಒಂಥರ ಸಮಾಧಾನ. ಏನಪ್ಪ ದೊಡ್ಡ ಮನುಷ್ಯ ರಾಮಣ್ಣ, ನೀನ್ ಮಾಡ್ತಾ ಇರೋ ಕೆಲಸ ಏನಿಲ್ಲ? ನಾನೇನು ಮಾಡ್ತಾ ಇದ್ದೀನಿ? ಏನ್ ಅವಳ ಹತ್ರ ಪಿಸ್ ಗುದ್ಕೂಸ ಅಂತ ಐತಿ? ಏನ್ ಸಮಾಚಾರ? ಅವಳಕ ನಿನ್ಕ ಏನಾದ್ರು ಅಕ್ರಮ ಸಂಬಂಧ ಐತೇನೋ? ಅತ್ತೆ ನಾಲ್ಗೆ ಬಿಗಿ ಇಟ್ಟು ಮಾತಾಡೋ, ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಏನ್ ಮಾತಾಡ್ತಾ ಇದೆಯಾ? ಅನ್ನ ತಿನ್ನೋ ಬಾಯೊಳಗೆ ಏಲ್ ತಿನ್ನೋ ಮಾತಾಡ್ತಾ ಇದೆಯಲ್ಲ ನೀನು. ಹೆಂಗ್ಸ ಇಲ್ಲ ಎಮ್ಮಾರಿನ? ಏನು ಮಾತಾಡ್ತಾ ಇದೆಯಾ? ಒಟ್ಟಿಗೆ ಏನು ತಿಂತೀಯ ನೀನು? ಯಾಕೆ ಅಕ್ಕಮ್ಮ, ನಿಮ್ಮ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಪಾಪ ಬೇಜಾರಾಗ್ಬಿಡ್ತೇನೋ ನಿಂಕ? ಬರ್ರಿ ನಿಮ್ಮ ಅವನು ಹೇಳ್ತೀನಿ, ಇಂಥ ಕೆಲಸ ಮಾಡ್ತಾವ್ರೆ ನೋಡು ಅಂತ ಹೇಳ್ಬಿಟ್ಟು. ನೋಡಮ್ಮ, ನೀವು ತಪ್ಪು ತಿಳ್ಕೊಂತ ಇದ್ದೀರಾ. ಹಂಗೇನಿಲ್ಲ. ನಾನು ಸಾವಿತ್ರಮ್ಮನು ವೈದೇಹಿ ಎಲ್ಲ ಜೊತೆಗೆ ಸ್ಕೂಲ್ಗೆ ಓದ್ತಾ ಇದ್ದರು. ಅದಕ್ಕೂ ಮಾತಾಡಿಸ್ತಾ ಇದ್ರಿ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನೀವು ಹೆಂಗೆಲ್ಲ ತಪ್ಪು ತಿಳ್ಕೊಬಾರ್ದು. ಸಾವಿತ್ರಿ ಅಂತವಳೆಲ್ಲ ಒಳ್ಳೆಯವಳು. ಏನು ಸಾವಿತ್ರಿ ಅಂತ ಇದೆಯಾ? ಏನ ಸಮಾಚಾರ ನಿಂದು? ಇವಳು ನೋಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಯಾವಾಗ್ಲೂ. ಅತ್ತೆ ಸುಮ್ಮನೆ ಇರು ಅಂತ ಹೇಳ್ದೆ ತಾನೆ? ಏನಕ್ಕೆ ಮಾತಾಡ್ತಾ ಇದೆಯಾ ನೀನು? ಕಿಸ್ಕಿಸ ಅಂತ ಅವನು ನೀನು ಮಾತಾಡೋಂಥದ್ದೇನೈತೆ? ಏನ ಅವನ ಹತ್ರ ನಿನ್ಗೆ ಮಾತು? ನಮ್ಮೂರವರು ಜೊತೆಗೆ ಓದಿರೋರು ಮಾತಾಡೇ ಆಗ್ತೀರಿ. ಇವಾಗ ನಿನ್ನ ಜೊತೆಗೆ ಓದಿರೋರು ಯಾರು ಸಿಕ್ಕಿದ್ರೆ ನೀನು ಮಾತಾಡ್ದಿರ ಐತಿಯಾ? ನೀನೆಲ್ಲಿ ಓದಿದ್ಯಾ ತಕ? 4 ಅಕ್ಷರ ಕಲ್ತಿದ್ರೆ ಹಿಂಗ್ಯಾಕೆ ಈ ಪಾಠಕ್ಕೆ ಬಿದ್ದು ಸಾಯ್ತಾ ಇದ್ದೆ. ನನಗೆ ಬರೋ ಕೋಪಕ್ಕೆ ಒಂದು ಮಾತು ಮಾತಾಡಬೇಕು ಅನ್ಸೈತೆ ನೋಡು. ಹೋಗ ಮಾಡೋ ತಪ್ಪು ಮಾಡ್ಬಿಟ್ಟು ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದೆಯಾ ನೀನು ಕಂತ್ರಿ? ಮಾಡೋ ತಪ್ಪು ಮಾಡ್ದಲ್ಲೇ ಇವಾಗ ಅವನ ಹತ್ರ ಏನೇ ನಿಂದು ಪಿಸ್ ಅಂತ ಮಾತು? ಇವನೇನು ಮಾತಾಡ್ಸೋದು? ಸಾವಿತ್ರಿ, ನಾನು ನಿನ್ನ ಇಷ್ಟಪಟ್ಟು ನಿನ್ನ ನೆನಪಾಗೆ ಮದುವೆ ಆಗ್ದಿರ ಇದ್ನಿ ಅಂತ ಹೇಳ್ತಾ ಇದ್ನಲ್ಲ, ನನಗೆ ಕಿವಿಗೆ ನತ್ತಿಕೊಂಡಿದ್ನೇನೋ ಎಲ್ಲ ಕೇಳಿಸ್ತು ನಂಕ. ಅತ್ತೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗು.
ಇಲ್ಲ ಅಂತಂದ್ರೆ ನೋಡು ಅವ್ನು ಇವಾಗ ಮದುವೆ ಆತವನೆ, ಅವನ ಜೀವನ ಅವ್ನು ಖುಷಿಯಾಗಿರ್ಲಿ, ಎಂಥದ್ದು ಇಲ್ಲ. ಸುಮ್ಮನೆ ಏನೋ ತಮಾಷೆ ಕೇಳ್ತಾವನೆ, ಬಾಯಿ ಮುತ್ಕೊಂಡು ಹೋಗತ್ತೆ. ಇದನ್ನು ದೊಡ್ಡದು ಮಾಡಿದ್ದೆ ಅಂದರೆ ನಿನಗೆ ತೊಂದರೆ ನೋಡು. ಏನೇ ಮಾಡ್ತೀಯಾ, ಏನು ಮಾಡ್ತೀಯಾ? ಹಾಂ, ಅಲ್ಲ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟು ಈ ಕಚ್ಚಡ ಕೆಲಸಗಳು ಮಾಡ್ತಾ ಇದೆಯಾ ನೀನು? ಮದುವೆ ಆಗದೆ, ಮಕ್ಳಿಗೆ ಮದುವೆ ಆಗದೆ, ಸೊಸೆಗಳು ಬಂದವ್ರೆ, ಮೊಮ್ಮಕ್ಳಾಗವ್ರೆ, ಈ ವಯಸ್ಸಿನಾಗ ಇದೆಲ್ಲ ಬೇಕಾಗಿತ್ತೆ ನನಗೆ? ಬೇಕಾಗಿತ್ತೆ ಇದೆಲ್ಲ? ಬರಲಿ ನಿಮ್ಮ ಅವನು ಕಾರುಣ್ಯ, ಅದು ಯಾವಳು ಕೂಗ್ತೀಯ ಕೂಗು. ನನ್ನ ಸೊಸೆಗಳೇ ಉತ್ತರ ಹೇಳ್ತಾರೆ. ನಾನು ಯಾವ ತಪ್ಪು ಮಾಡಿಲ್ಲ, ರಾಮ್ನು ಯಾವ ತಪ್ಪು ಮಾಡಿಲ್ಲ. ಏನೋ ಜೊತೆಗೆ ಓದ್ತಾ ಇದ್ರಲ್ಲ ಅಂತ ಮಾತಾಡ್ತಾ ಇದ್ದಿದ್ದು, ಇದಕ್ಕೆ ನೀನೇನು ಬಂದು ಇಂಥ ಕೆಟ್ಟ ಪದ ಎಲ್ಲ ಉಪಯೋಗಿಸ್ತಾ ಇದೆಯತ್ತೆ? ನೀನೇನು ಒಟ್ಟಿಗೆ ಏನು ತಿಂತೀಯತ್ತೆ? ಏನು ನೀನೇನು ಮುನ್ಸ್ಲ ಏನು? ಅಲ್ಲಮ್ಮ, ಶಾನ್ ಬೋಗ್ರು ದೇವ್ರಂತವ್ರು, ನೀನೇನಮ್ಮ ಹಿಂಗೆ ಮಾತಾಡ್ತಾ ಇದೀಯಾ? ಹಾಂ, ಏನು ಹಿಂಗೆ ಮಾತಾಡ್ತಾ ಇದೀಯ ನೀನು? ಸಾವಿತ್ರಿ ನಾವೆಲ್ಲರೂ ಜೊತೆಗೆ ಓದ್ದೋರು, ಏನೋ ಮಾತಾಡ್ತಾ ಇದ್ನಿ ಅಷ್ಟೇ. ನೀನ್ಯಾಕೆ ಅದಕ್ಕೆಲ್ಲ ತಪ್ಪು ತಿಳ್ಕೊಂತ ಇದೆಯಾ? ನೀವಿಬ್ರು ನಾನು ತಪ್ಪು ತಿಳ್ಕೊಂಡಂಗೆ ಮಾತಾಡ್ತಾ ಇದ್ದಿದ್ದು ಪ್ರೀತಿ ಪ್ರೇಮ ಪ್ರಣಯ ಅಂತ. ನಾನಲ್ಲ ಮಾತಾಡ್ತಾ ಇದ್ದಿದ್ದು, ನೀವಿಬ್ರು ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ತಿಳಿದೆ ನಿನ್ನ ತಂಗಿ ಆ ಆಟ ಆಡ್ತಾವಳೆ, ನಿನಗಿಲ್ಲಿ ಸದ್ರ ಇಲ್ಲ. ಸದ್ರ ಇದ್ದಿದ್ರೆ ನೀನು ಇನ್ನೊಂದು ಆಟ ಆಡಿರೋಳೆ. ಸದ್ರ ಇಲ್ಲ ಇಲ್ಲಿ ನಿಂಕ. ಏನತ್ತೆ ಅಮ್ಮ ಒಂದಷ್ಟು ಬಾಮ ಇಲ್ಲೇ ಬಾಯ್ಲಿ. ಸದ್ರ ಇಲ್ಲ. ನಿನ್ನ ಮಗನ್ಗ ಹಚ್ಚಿಸಿ ಇದ್ರಾಗ ಯಾರೋ ಮಾಟ ಮಂತ್ರ ಮಾಡ್ಸಿರೋದು. ಹಂಗೆ ನೋಡಿ ಹೇಳ ಅಂತಂದ್ರೆ ಹ್ಞೂ ಹೇಳ್ತೀನಿ ಅನ್ಕೊಂಡು ಓಡಾಡ್ತಾವನೆ. ಮಕ್ಕಳಿಗೆಲ್ಲ ಏನು ಬೇಕೋ ಅದೆಲ್ಲ ಹೇಳ್ಕೊಟ್ಟು ನಿನ್ನ ಕಡೆ ತಿರ್ಸ್ಕೊಂಡಿದ್ಯಾ? ತಿರ್ಸ್ಕೊ. ನೀನು ಬಂಡವಾಳ ಯಾವತ್ತಿದ್ರು ಬೈಲಾಗ್ತದೆ, ತಿರ್ಸ್ಕೊ. ಇವಾಗ ಬೈಲಾಯ್ತಲ್ಲ, ಬರಲಿ ನಿಮ್ಮ ಯಜಮಾನ್ ಬರಲಿ, ನಿಮ್ಮ ಮಾವನ್ ಬರಲಿ, ಅವ್ರ ಮುಂದೆ ಎಲ್ಲ ಹೇಳ್ತೀನಿ.